ನಾನು ಅವರು ಅಯೋಗ್ಯ ಅಂತ ಹೇಳಿದ ಸಲುವಾಗಿ ಒಂದು ಎಫ್ಐಆರ್ ದಾಖಲಾಗಿತ್ತು, ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ರು. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಾರೆ. ಅರೇ ನೋಡಿ ಅಪ್ಪ, ಈ ಬಾಡಿಗೆ ಭಾಷಣಕಾರರು ಇರ್ಬೋದು ಅಥವಾ ಅವ್ರ ಬಾಸಸ್ ಇರ್ಬೋದು, ನನ್ನ ಹೆಸರು ಹೇಳಿಲ್ಲ ಅಂದರೆ ಅವ್ರ ಮನೆಗೆ ಬಿಡಲ್ಲ ಅಂತ ಹೇಳಿನಲ್ಲ ಅವತ್ತು. ಯಾವ FIR ಇದೆ ತೋರಿಸ್ಬಿಡಿ ಅಪ್ಪ, ನಾನು ಹಾಕಿರೋದು. ಅಲ್ಲಿ ಯಾರೋ ಲೋಕಲ್ ಹಾಕಿರ್ಬೋದು, ಏನೋ ಆಗಿರ್ಬೋದು, ಅದಕ್ಕೆ ನನಗೇನು ಸಂಬಂಧ? ಈಗ ಇವರೆಲ್ಲ ಯಾರ್ರೀ ಇವರು? ಯಾಕೆ ಇಷ್ಟು ಬೆಲೆ ಕೊಡ್ತೀರಿ ಇವರಿಗೆ? ಇವ್ರು ಹೇಳಿದ್ದು ಯಾವ್ದು ನಿಜ ಇದೆ? ಎಲ್ಲ ಪುಂಗಿದಾಸ್ ನನ್ನ ಮಕ್ಕಳು ಇವರು. ಏನು ಹೇಳ್ತಾರೆ ಹೇಳಿ? ನೀವು ಹೇಳಿದ್ರಲ್ಲ, ಆ ಮನ್ ಕಿ ಬಾತಲ್ಲಿ ಕೇಳೋದು, ಇವ್ರು ಹಿಂಗೆ ಎಳೆಯೋದು, ಅಷ್ಟೇ ಕೆಲಸ ಇವ್ರದ್ದು. ಯಾವ FIR ಹಾಕಿದ್ದೀನಿ ಹೇಳಿ ಇವರೇ? ಐ ಆಮ್ ಎ ರೆಸ್ಪಾನ್ಸಿಬಲ್ MLA. ನಾನು FIR ಹಾಕಬೇಕಂದ್ರೆ ನಾನು ಕರೆಕ್ಟಾಗೇ ಹಾಕ್ತೀನಿ. ಇವರು ಯಾರೋ ಒಂದು FIR ಹಾಕಿದ್ದಕ್ಕೆ ಅದಕ್ಕೆ ನನಗೇನು ಸಂಬಂಧ? ನೀ ಅಲ್ಲ, ಯಾರೇ ನನಗೆ ಅಯೋಗ್ಯ ಆಗಿರ್ಬೋದು, ನಮ್ಗೆ ಇದೆಲ್ಲ ನಡೆದೇ ಇದೆ ಅಲ್ಲ, ಸದನದಲ್ಲಿ ಹೇಳಿದ್ದಾರೆ ನನಗೆ. ಇವರೆಲ್ಲ ಯಾರಿದ್ದಾರೆ? ನಮಗೇನೇನು ಹೇಳಿದಾರೆ ರೀ? ಕಾನ್ವೆಂಟ್ ದಲಿತ ಅಂತ ಹೇಳಿದ್ದಾರೆ, ಏನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಮಾಹಿತಿ ಇದೆಯೋ ಅಲ್ಲೋ, ನಾನು SC ಇಲ್ಲ, ನನಗೆ ವಿದ್ಯಾಭ್ಯಾಸ ಇಲ್ಲ ಅಂದ್ಬಿಟ್ಟು ಕೋರ್ಟಿಗೆ ಅಫಿಡವಿಟ್ ಹಾಕಿದ್ರು, ಎಲೆಕ್ಷನ್ ಪಿಟಿಷನ್ನು. ಮೊನ್ನೆ ರದ್ದಾಗಿದೆ ಅದು. ನಿಮಗೆ ಮೊನ್ನೆ ನಿಮ್ಮ ಪ್ರತಾಪ್ ಸಿಂಹ ಅವರು, ಇವನಿಗೆ IT ಮಿನಿಸ್ಟರ್ ಅಂತ ಇವ್ರಿಗೆ ಗೊತ್ತಾ ಎಲ್ಲ? ಸೊ ಹೀಗೆ ನೀವು ರೈಟ್ ಫ್ರಮ್ ಮೋದಿಯವರಿಂದ ಹಿಡ್ಕೊಂಡು ಈಗ ಅಮಿತ್ ಶಾ ಅವರು ಬಂದು ಬೀದರ್ನಲ್ಲಿ ನನ್ನ ಬಗ್ಗೆ ಮಾತಾಡಿಲ್ವಾ? ಹಾಗೆ BJPನಲ್ಲಿ ನನ್ನ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅಂದರೆ ಅವರಿಗೆ RSSನಲ್ಲಿ ಬೆಲೆ ಇಲ್ಲ, ಅವರಿಗೆ ಮುಂಬಡ್ತಿ ಸಿಗೋದಿಲ್ಲ. ಅವರಿಗೆ ರಾಜಕೀಯವಾಗಿ ಪ್ರಮೋಷನ್ ಸಿಗಬೇಕು ಅಂದರೆ ಸಿದ್ದರಾಮಯ್ಯನವ್ರಿಗೆ ಬೈಬೇಕು, DK ಶಿವಕುಮಾರ್ ಅವ್ರಿಗೆ ಬೈಬೇಕು, ಖರ್ಗೆ ಸಾಹೇಬ್ರಿಗೆ ಬೈಬೇಕು, ಪ್ರಿಯಾಂಕ್ ಖರ್ಗೆಗೆ ಬೈಬೇಕು. ಅದು ಬಿಟ್ಟರೆ ಒಂದು ಸರಿ ಕರೆಸ್ರಿ ಇವರೆಲ್ಲರಿಗೂ, ಒಂದು ವೇದಿಕೆ ಮೇಲೆ. ನಾನು ಒಬ್ಬನೇ ಸಾಕು ಇವರಿಗೆ. ಒಂದು ವೇದಿಕೆ ಮೇಲೆ ಕರೆಸ್ರಿ, ಇವ್ರು ಏನೇನು ಹೇಳಿದ್ದಾರೆ ಆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ತೆಗೀರಿ. ಇವರೇ ಅಲ್ವಾ ಭಾಳ ದೊಡ್ಡ ವ್ಯಕ್ತಿಗಳು ಯಾವುದು ಡಿಮಾನಿಟೈಸೇಷನ್ ಆದಾಗ ಚಿಪ್ ಇದೆ ಅಂತ ಹೇಳಿದ್ದು? ಅವರೇ ಅಲ್ಲ ಎಲ್ಲರೂ. ನಾನು ರೆಡಿ ಇದ್ದೀನಿ, ಬಟ್ ಇಟ್ಸ್ ವೇಸ್ಟ್ ಆಫ್ ಮೈ ಟೈಮ್. ತಗೊಳ್ಳಿ. ಈಗ ನೀವು ನನಗೇನು ಪ್ರಶ್ನೆ ಮಾಡ್ತೀವಿ ಅವ್ರಿಗೆ ಮಾಡಿ. ನಾವು ನೋಡಿ, ಇವರೇ BJP ಇರ್ಬೋದು, ಅವ್ರ ಇತಿಹಾಸ ಇರ್ಬೋದು, RSS ಇರ್ಬೋದು, ಅವ್ರ ಇತಿಹಾಸ ಇರ್ಬೋದು, ಅವ್ರ ನಾಯಕರ ಬಗ್ಗೆ ನಾವು ಮಾತಾಡ್ದಾಗೆಲ್ಲನೂ ನಿಮ್ಮ ಮುಂದೆ ದಾಖಲೆ ಇಟ್ಟೇ ಮಾತಾಡಿದ್ದೀವಿ. ಅದ್ರಿಗೆ ಉತ್ತರ ಕೊಡಲಿ ಸಾಕಲ್ಲ. ಹೂ ಇಸ್ ಪ್ರಿಯಾಂಕ್ ಖರ್ಗೆ? ಫರ್ಗೆಟ್ ಪ್ರಿಯಾಂಕ್ ಖರ್ಗೆ. ನಿಮ್ಮ ನಾಯಕರನ್ನ ನೀವು ಡಿಫೆಂಡ್ ಮಾಡ್ಕೊಳ್ರಿ.